ಶಾನ್ವಿ ಶರ್ಟ್ನ ಲಕ್ಕಿ ಅಂತ ಯಾಕಂದ್ಲು ಅಂತ ಈಗ ಗೊತ್ತಾಯ್ತು. ಆದರೆ ಏನು ಯೂಸ್ ಇಲ್ಲ. ದುರ್ಗಾ ಏನೋ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾಳಲ್ಲ. ಯಾರನ್ನು ಕೇಳಲಿ, ಏನಂತ ಕೇಳಲಿ? ಯಾರೆಲ್ಲಾದರೂ ಆತ್ಮಕ್ಕೆ ಹೇಗೆ ಸಹಾಯ ಮಾಡೋದು ಅಂತ ಕೇಳಿದ್ರೆ ನನ್ನನ್ನು ಹುಚ್ಚಿ ಅಂದ್ಕೊಳಲ್ವಾ? ಅಯ್ಯೋ, ಅಂಬಿಕವ್ರನ್ನ ಈ ಕಷ್ಟದಿಂದ ಪಾರು ಮಾಡೋದು ಹೇಗೆ? ಹಲೋ, ಏನಷ್ಟು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ಅದು ಬಾಸು, ಈ ಆತ್ಮಗಳು ತಮ್ಮೇಲೆ ತಾವು ನಿಯಂತ್ರಣ ಕಳ್ಕೊಳ್ಳುತ್ತಾ? ಅಂದರೆ ಆತ್ಮಗಳು ತಮ್ಮೇಲೆ ತಾವು ನಿಯಂತ್ರಣ ಕಳ್ಕೊಂಡ್ರೆ ಅಕಸ್ಮಾತ್ ಅವುಗಳನ್ನ ಸರಿ ಮಾಡೋಕ್ಕಾಗುತ್ತಾ? ದುರ್ಗಾ, ಇಷ್ಟೊತ್ತು ನನ್ನ ಶರ್ಟಿಗೆ ಗುಂಡಿ ಹುಲಿತಾ ಇದ್ದೆ, ಇವಾಗ ನನ್ನ ತಲೆ ಹುಲಿತಾ ಇದೆಯಾ? ಏನು ದೆವ್ವಗಳು ಕಂಟ್ರೋಲಿಗೆ ಸಿಗುತ್ತಾ ಅಂತನಾ? ಹೌದು ಸಿಲಿ. ಬಾಸು, ದಯವಿಟ್ಟು ನಿಮ್ಮ 32 ಹಲ್ಲನ್ನ ಬಿಡಬೇಡಿ. ನಾನೇನೋ ಸುಮ್ಮನೆ ಕೇಳಿದ್ದು. ಸುಮ್ಮನೆನಾ? ಕಂಟ್ರೋಲ್ಗೆ ಸಿಕ್ಕರೂ ಸಿಗ್ಬೋದೇನೋ, ಆದರೆ ಕನ್ಫರ್ಮ್ ಇಲ್ಲ. ಒಂದು ಕೆಲಸ ಮಾಡ್ತೀನಿ, ಇವತ್ತು ಸಂಜೆ ಈ ಅಖಿಲ ಕರ್ನಾಟಕ ದೆವ್ವಗಳ ಸಂಘದ ವಾರ್ಷಿಕ ಮಹೋತ್ಸವ ಇದೆ, ಅಲ್ಲಿ ಅಧ್ಯಕ್ಷರು ಬಂದಿರ್ತಾರೆ, ಅವ್ರದ್ದು ಕೇಳಿಬಿಟ್ಟು ಕನ್ಫರ್ಮ್ ಮಾಡ್ತೀನಿ. ಓಕೆನಾ? ಬಾಸು, ನಾನೇನೋ ಕೇಳಿದ್ರೆ ನೀವು ನೋಡಿದ್ರೆ ಆಡ್ಕೋತಾ ಇದ್ದೀರಾ. ಗೊತ್ತಿದ್ರೆ ಗೊತ್ತಿದೆ ಅನ್ಬೇಕು, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅನ್ಬೇಕು. ಅದು ಬಿಟ್ಟು ಸುಮ್ಮನೆ ಏನಕ್ಕೆ ನನ್ನನ್ನು ಆಡ್ಕೊಳ್ಳೋದು? ಬರೀ ಕೊಂಕ್ ಮಾತಾಡೋದು ನೀವು. ಏನೋ ನಾನು ಕೊಂಕ್ ಮಾತಾಡೋದ್ನಾ? ನೀನು ಮಾತಾಡಿದ್ದೇನೋ? ಅಲ್ಲ, ನನ್ನ ನೀನು ಏನು ಅನ್ಕೊಂಡ್ಬಿಟ್ಟಿದ್ಯಾ? ದೆವ್ವಗಳೆಲ್ಲ ನನ್ನ ಫ್ರೆಂಡ್ಸು, ನಾವೆಲ್ಲರೂ ಬೆಳಗ್ಗೆ ಮಾರ್ನಿಂಗ್ ವಾಕ್ ಹೋಗ್ತೀವಿ ಅಂತ ಅನ್ಕೊಂಡಿದ್ಯಾ? ಆಯಿತು ಬಾಸು, ನಿಮ್ಗೇನು ಗೊತ್ತಿಲ್ಲ ತಾನೆ, ಸುಮ್ಮನೆ ಇರಿ. ವಿಜ್ಞಾನ ಅಂತ ಹೇಳ್ಕೊಂಡು ಓಡಾಡೋರೆಲ್ಲ ಇದೇ ಗತಿ. ನೀವು ಕಣ್ಮುಂದೆ ನೋಡಿದ್ರೆ ಮಾತ್ರ ನಂಬ್ತೀರಾ, ಇಲ್ಲ ಅಂದರೆ ಈ ಥರ ವ್ಯಂಗ್ಯ ಮಾತಾಡೋದು. ದುರ್ಗಾ, ಇವಾಗ ಸೈನ್ಸ್ ಯುಗ. ನೀನು ಇವಾಗ ಆ ದೆವ್ವ ಭೂತ ಅಂತೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಬೇಡ, ಆಮೇಲೆ ನಾನು ನಿನಗೆ ದೆವ್ವ ಥರನೇ ಕಾಣಿಸ್ಬೇಕಾಗ್ತದೆ. ಪಾಪ ಬಾಸು, ದೆವ್ವಗಳು ನಿಮ್ಮ ಥರ ಇರಲ್ಲ, ನೀವೇನು ಯೋಚನೆ ಮಾಡಬೇಡಿ. ನಾನು ದೆವ್ವಕ್ಕಿಂತ ಕಡೆನಾ? ಬಾಸು, ನೀವು ದೆವ್ವ ನಂಬಲ್ಲ ತಾನೆ, ಅದು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿಲ್ಲ, ಮತ್ತೇನದು ದೆವ್ವಗಿಂತ ಕಡೆ ಅಂದರೆ? ಆಯ್ತು ಬಿಡು, ಅದಕ್ಕೆ ಯಾಕೆ ಕೋಪ ಮಾಡ್ಕೊತೀಯ? ಈಗಾಗಲೇ ನಿನ್ನ ಕೋಪಕ್ಕೆ ನಂದೊಂದು ಕಣ್ಣು ಒಂದು ಮೂಗು ಡ್ಯಾಮೇಜ್ ಆಗಿದೆ, ಇನ್ನು ಅದು ಏನೇನು ಡ್ಯಾಮೇಜ್ ಮಾಡ್ತೀಯ? ಶರತ್, ಅವಳು ಸೀರಿಯಸ್ ಆಗಿ ಕೇಳಿದಾಗ ಅದಕ್ಕೆ ಸಮಾಧಾನ ಆಗೋ ಥರ ಉತ್ತರ ಕೊಡೋದು ಬಿಟ್ಟು ಯಾಕೆ ಈಗ ಅವಳಿಗೆ ಬೇಜಾರು ಮಾಡ್ತಾ ಇದೆಯಾ? ಗೊತ್ತಿಲ್ಲ ಅಂದಿದ್ರೆ ಆಗ್ತಿತ್ತಪ್ಪ. ಬಾಸು, ಅದು ದುರ್ಗಾ ಬೇಕು ಅಂತ ಮಾಡಿದಲ್ಲ, ನನ್ನದು ಮೇಡಮ್ ಕರೀತಿದ್ದಾಳೆ ಅನ್ಸುತ್ತೆ, ನಾನು ಬರ್ತೇನೆ. ಇವಳ ಕಣ್ಣಲ್ಲಿ ಏನೋ ಒಂದು ಸೆಳ್ತಾ ಇದೆ. ಬಾಸ್ ಯಾಕೆ ಹೇಗೆ ಮಾಡಿದ್ರು? ಈ ಹುಡುಗರನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ ಅನ್ಸುತ್ತೆ. ಪ್ರಪಂಚದ 8ನೇ ಅದ್ಭುತ ಅಂತ ಇದ್ರೆ ಅದು ಹುಡುಗರು ಅನ್ಸುತ್ತೆ. ನಮಗೆ ಹುಷಾರಿಲ್ಲ, ಒಂದು ಸ್ವಲ್ಪ ಕಾಳಜಿ ತೋರಿಸಿ ಅಂದರೆ ವಾಕ್ರಿಕೆ ಆಗಬೇಕು, ಅಷ್ಟು ಕಾಳಜಿ ತೋರಿಸ್ತಾರೆ. ಅದೇ ನಾವಿಲ್ಲಿ ಕಣ್ಣೀರಿನ ಹಾಡು ಹೇಳ್ತಾ ಇದ್ರೆ ಅವ್ರು ಆ ಕಡೆ ರೊಮ್ಯಾಂಟಿಕ್ ಹಾಡು ಹೇಳ್ಕೊಂಡು ಬರ್ತಿರ್ತಾರೆ. ನಮಗೆ ಸಮಾಧಾನ ಮಾಡೋಕ್ಕೆ ಒಂದೆರಡು ಮಾತಾಡಿ ಅಂದರೆ ಅವ್ರು ತಮಾಷೆ ಮಾಡೋ ಮೂಡಲ್ಲಿರ್ತಾರೆ. ಅದೇ ನಾವು ತಮಾಷೆ ಮಾಡುವಾಗ ಇವ್ರಿಗೆ ಕೆಲಸ ಟೆನ್ಷನ್ ಬಂದ್ಬಿಡುತ್ತೆ. ಈ ಹುಡುಗರನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ, ಬರೀ ಎಡ್ವಟ್ಟು. ಬೇಡ ಬೇಡ ಬೇಡ. ಅಯ್ಯೋ ದುರ್ಗಾ, ನೀನು ಇಷ್ಟಕ್ಕೆಲ್ಲ ಕರಗಬಾರ್ದು. ಹಣೆ ಮೇಲೆ ಮುತ್ಕೊಟ್ಟಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತಾ? ಆದರೂ ಏನೋ ಒಂಥರ ಚೆನ್ನಾಗಿ. ನೋಡು ದುರ್ಗಾ, ನೀನು ಬಾಸ್ ಕಡೆ ವಾಲ್ತಿದ್ಯಾ, ಬುದ್ಧಿದ್ಯಾ ನಿನಗೆ? ಬಾಸು ನಿನ್ನವರಲ್ಲ,
ಈ ಪ್ರೀತಿ ಗೀತಿ ಎಲ್ಲ ನಿನಗೆ ಬರಲ್ಲ ಕಣೆ. ನೀನು ಇದನ್ನೆಲ್ಲ ತಲೆಗೆ ಹಾಕೋಬೇಡ. ಬೇಡ. ಚಿಕ್ಕಪ್ಪ, ನೀವೇನಿಲ್ಲಿ ಇದ್ಕಿದ್ದ ಹಾಗೆ? ದುರ್ಗಾ, ಅದು ಅಪಾಯದ ಮುನ್ಸೂಚನೆ ಇತ್ತಮ್ಮ. ನಿನಗೆ ತಿಳಿಸೋಕ್ಕೋಸ್ಕರ ನಾನೇ ಬರಬೇಕಾಯ್ತು. ಏನಾಯ್ತು ಚಿಕ್ಕಪ್ಪ? ಏನು ಹೇಳ್ತಿದ್ದೀರಾ ನೀವು? ಹೌದಮ್ಮ, ನಿನ್ನೆ ನಿನ್ನ ಜಾತಕ ನೋಡ್ತಾ ಇದ್ದೆ. ನಿನ್ನ ಪ್ರಾಣಕ್ಕೆ ಅಪಾಯ ಇದೆ, ನಿನ್ನ ವಿರುದ್ಧ ಏನೋ ಸಂಚು ನಡೀತಿದೆ ಅಂತ ಅದರಲ್ಲಿ ಸೂಚನೆ ಸಿಕ್ತು. ಪ್ರಾಣಕ್ಕೆ ಅಪಾಯನ? ಯಾರಿಂದ ಚಿಕ್ಕಪ್ಪ? ಶತ್ರುಗಳಿಂದ ಕಣಮ್ಮ. ನಿನ್ನ ಬೆನ್ನ ಹಿಂದೆನೇ ಇದ್ದಾರೆ. ನಿನ್ನ ಸುತ್ತ ಕತ್ತಲು ಆವರಿಸ್ತಾ ಇದೆ. ನೀನು ಪ್ರಾಣ ಉಳಿಸ್ಕೊಳ್ಳೋದು ಕಷ್ಟ ಅಂತ ನನಗೆ ಅನ್ನಿಸ್ತಾ ಇದೆಯಮ್ಮ. ಹುಷಾರು ದುರ್ಗಾ. ಪರಿಸ್ಥಿತಿ ನಾವು ಅಂದ್ಕೊಂಡಿರೋಷ್ಟು ಸುಲಭವಾಗಿಲ್ಲ. ನಾನು ಕವಡೆ ಕೂಡ ಹಾಕಿ ನೋಡಿದೆ. ಫಲಿತಾಂಶ ಕೂಡ ಅಶುಭಾನೇ ಸೂಚನೆ ಕೊಡ್ತು. ಯಾಕೆ ಚಿಕ್ಕಪ್ಪ, ಏನಾದರೂ ದೋಷ ಇದೆಯಾ? ದೋಷ ಅಲ್ಲಮ್ಮ, ದುಷ್ಟಶಕ್ತಿ. ನಿನ್ನ ಸುತ್ತ ಯಾವುದೋ ಕರಾಳ ಶಕ್ತಿ ಆವರಿಸ್ಕೊಂಡಿದೆಯಮ್ಮ. ನಿನಗೆ ನಿನ್ನ ಕುಟುಂಬಕ್ಕೆ ದೊಡ್ಡ ಪೆಟ್ಟನ್ನು ಕೊಡೋದಕ್ಕೆ ಸಂಚು ಹೂಡ್ತಾ ಇದೆ. ಈಗ ಸದ್ಯದಲ್ಲಿ ನಿನ್ನ ಸುತ್ತಮುತ್ತಲ ವಾತಾವರಣ ಏನೋ ಬದಲಾಗಿದೆ ಅಂತ ನಿಂಗೆ ಅನ್ನಿಸ್ತಾ ಇಲ್ವಾ? ಅನಿವಾರ್ಯವಲ್ಲದ ಕೋಪ, ನೆನಪುಗಳು ತಪ್ಪೋದು, ವಿಚಿತ್ರವಾದ ಶಬ್ದಗಳು ಕೇಳಿಸ್ಕೊಳ್ಳೋದು, ಇವೆಲ್ಲವೂ ಕೂಡ ಕರಾಳ ಶಕ್ತಿಯ ಮುನ್ಸೂಚನೆ ಕಣಮ್ಮ. ಚಿಕ್ಕಪ್ಪ, ಆ ಕರಾಳ ಶಕ್ತಿ ಮನೆ ಒಳಗಡೆಯಿಂದನ ಅಥವಾ ಹೊರಗಡೆಯಿಂದ ಯಾರಾದ್ರೂ ಮಾಡಿಸ್ತಿರೋದಾ? ಇಲ್ಲಮ್ಮ, ಆ ಶಕ್ತಿ ಯಾವುದು ಅಂತ ನನಗೂ ಕೂಡ ಸ್ಪಷ್ಟವಾಗಿ ತಿಳಿತಾ ಇಲ್ಲ. ಆದರೆ ಒಂದು ಮಾತಂತೂ ಸತ್ಯ ಕಣಮ್ಮ, ಅದು ನಿನ್ನ ಸುತ್ತಮುತ್ತನೇ ಇರ್ಬೋದು. ನಿನಗೆ ಹತ್ರ ಇದೆ ಅಂತಾನೆ ಅನ್ನಿಸ್ತಿರ್ಬೋದು. ನಿನಗೆ ಅದು ಒಳ್ಳೆಯದನ್ನು ಬಯಸ್ತಾ ಇದೆ ಅಂತ ನಿನಗೆ ಅನ್ನಿಸ್ತೂ ಇರ್ಬೋದು. ತುಂಬ ಜಾಗರೂಕತೆಯಿಂದ ಇರಬೇಕಮ್ಮ. ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರದಿಂದ ಇಡು. ಯಾರನ್ನೇ ಆಗಲಿ ಯಾವುದೇ ಕಾರಣಕ್ಕೆ ಕುರುಡಾಗಿ ನಂಬಬೇಡಮ್ಮ. ನಾನು ಬರ್ತೀನಿ ಪುಟಿ. ಚಿಕ್ಕಪ್ಪ, ಇಲ್ಲಿವರೆಗೂ ಬಂದು ಒಳಗಡೆ ಬರಲಿಲ್ಲ ಅಂದರೆ ಹೇಗೆ? ಮನೆಯೊಳಗೆ ಬಂದು ಹೋಗಿ. ಇವತ್ತು ಬೇಡಮ್ಮ. ನೋಡು, ನಿನ್ನ ಸುತ್ತ ಇರೋ ಕರಾಳ ಶಕ್ತಿ ಯಾವುದು, ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ನಾವು ತಕ್ಷಣ ಕಂಡುಹಿಡ್ಕೋಬೇಕು. ಇನ್ನೊಂದು ದಿನ ನಾನು ಬರ್ತೀನಿ. ಎಚ್ಚರವಾಗಿರು ಪುಟಿ.